DGP ರಾಮಚಂದ್ರ ರಾವ್ ಅವರಿದ್ದಾರಲ್ವಾ, ಅವರು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೃತ್ಯನ ಮಾಡಿದ್ದಾರೆ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಈ ಹುದ್ದೆನಲ್ಲಿ ಇರ್ತಕ್ಕಂಥ ಈ ಮನುಷ್ಯ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸನ ಮಾಡಿದ್ದಾರೆ. ದೊಡ್ಡ ಮನುಷ್ಯರು ಅಂತ ಅನ್ಕೊಂಡಿವ್ರು, ಮುಖವಾಡ ಹಾಕೊಂಡಿವ್ರು. ಈಗ ದೊಡ್ಡ ಮನುಷ್ಯರಲ್ಲ ಇವರು, ಇವ್ರಿಗೆ ಅದು ಅಂತ ಯಾವ ಯೋಗ್ಯತೆಯೂ ಇಲ್ಲ ಇವ್ರುಗಳಿಗೆ. ವೈಯಕ್ತಿಕವಾಗಿ ಅವರ ಕಷ್ಟನ, ಅವರ ಅಸಹಾಯಕತೆನ ತನ್ನ ಬಂಡವಾಳ ಮಾಡಿಕೊಂಡು ಈ ರೀತಿಯಾಗಿ ಹೆಣ್ಮಕ್ಳನ್ನ ಬಳಸ್ಕೊತಾರೆ ಅಂದರೆ ಇವರ ಮಾನಸಿಕತೆಗೆ ಏನಂತ ಹೇಳೋಣ ಹೇಳಿ. ನೀವು ಹೇಳ್ತೀರಾ ಷಡ್ಯಂತ್ರ, ಮತ್ತು ಅದು AI ವಿಡಿಯೋ ಮಾಡಿದ್ದಾರೆ ನನ್ನ ಮೇಲೆ ಷಡ್ಯಂತ್ರ, ಇಂಥ ವಿಚಾರಗಳು, ಇಂಥ ಆರೋಪಗಳು ನಿಮ್ಮ ಮೇಲೆ ಬಂದಾಗ ನೀವು ತುಂಬ ಸಭ್ಯರ್ತರ ಮೀಡಿಯಾ ಮುಂದೆ ಬಂದು ಇದು AI ವಿಡಿಯೋ ಷಡ್ಯಂತ್ರ ಆಗಿದೆ ಅಂತ ನೀವು ಅಷ್ಟೇ, ರಾಜಕಾರಣಿಗಳು ಅಷ್ಟೇ, ಶ್ರೀಮಂತರುಗಳು ಏನಿದ್ದೀರಿ ನೀವುಗಳೆಲ್ಲ ಮಾಡೋದು ಇಂಥದೇ ಒಂದು ಆರೋಪನ. ಯಾರ್ದ ತನಿಖೆ ಮಾಡಿಸ್ತೀರಿ ನೀವು? ಅವ್ರು ಕೆಳಗಡೆ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳ ಜೊತೆನಲ್ಲಿ ನೀವು ತನಿಖೆ ಮಾಡೋದಾದರೆ ತನಿಖೆ ಆಗೋದಿಲ್ಲ. ಅದು ಹೌದು, ಒಬ್ಬ ಮೇಲಧಿಕಾರಿನ ಕೆಳಗಡೆ ಇರೋ ಅಧಿಕಾರಿಗಳು ತನಿಖೆ ಮಾಡೋಕ್ಕಾಗೋದಿಲ್ಲ. ಕಾನೂನಲ್ಲಿ ಅವಕಾಶ ಇರ್ಬೋದು, ಆದರೆ ನಿಮ್ಮ ಸರ್ಕಾರದಲ್ಲಿ ಸಾಧ್ಯನೇ ಇಲ್ಲ ಮಾಡೋದಕ್ಕೆ. ಪರಮೇಶ್ವರ್ ಸಾಹೇಬ್ರೆ, ನಿಮ್ಗೆ ನೇರ ಪ್ರಶ್ನೆ ನಂದು ಇವತ್ತು. ನೀವು ಅವರ ಮಗಳ ಕೇಸಲ್ಲಿ ರಾಮಚಂದ್ರ ರಾವ್ ಅವರ ಮೇಲೆ ನೀವು ಏನು ಕ್ರಮನ ತಗೊಂಡಿದ್ರಿ, ನೀವು ದಯವಿಟ್ಟು ಉತ್ತರ ಕೊಡಬೇಕು. ರಾಮಚಂದ್ರ ರಾವ್ DGP ಏನಿದ್ದಾರೆ ಅವರ ಮತ್ತು ನಿಮ್ಮ ಸಂಬಂಧ ತುಂಬ ಚೆನ್ನಾಗಿದೆ ಅನ್ನೋದು ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ನಿಮ್ಮಿಬ್ಬರು ಸಂಬಂಧ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಅವ್ರ ಮಗಳು ಮಾಡಿರೋ ಕೇಸಲ್ಲಿ ಅವ್ರನ್ನ ರಕ್ಷಣೆ ಮಾಡಿದ್ರ, ಎಲ್ಲೋ ಒಂದೊಂದು ನಿಮ್ಮಂಥ ಅಸಹ್ಯ ಜನಗಳಿಂದ ಇವತ್ತು ಆ ಇಲಾಖೆನ ಇಡೀ ಸಮಾಜ ಒಂದು ರೀತಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣಗಳು ಮಾಡ್ತಿದ್ದೀರಾ. ವೈಯಕ್ತಿಕವಾಗಿ ನೀವೇನಾದರೂ ಮಾಡ್ಕೊಂಡು ಹಾಳಾಗೋಗಿ, ನಮ್ದು ಏನೂ ಅಭ್ಯಂತರ ಇಲ್ಲ. ಆದರೆ ನಿಮಗೆ ಅಂತ ಒಂದು ಜಾಗ ಕೊಟ್ಟಿದ್ದೀವಿ ಕಣ್ರಿ ನಾವು, ನಮ್ಮ ದುಡ್ಡು ಕಣ್ರಿ ಅದು, ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ಕಣ್ರಿ ನಿಮ್ಗೆ ಚೇಂಬರ್ ಮಾಡಿಕೊಟ್ಟಿರೋದು. DGP ಅನ್ನೋ ಒಂದು ಬೋರ್ಡ್ ಹಾಕಿ ನಿಮ್ಗೊಂದು ಚೇಂಬರ್ ಕೊಟ್ಟು ಅದಕ್ಕೆ ಕಾಯೋದಕ್ಕೆ, ನಿಮ್ಮನ್ನು ಕಾಯೋದಕ್ಕೆ 4-6 ಜನ ಪೊಲೀಸರನ್ನ ಇಟ್ಟು ಅಲ್ಲಿ ಕೂರಿಸಿರೋದು ನಮ್ಮ ದುಡ್ಡು ಕಣ್ರಿ. ಆದರೆ ನೀವೇನ್ರಿ ಮಾಡ್ತಾ ಇದ್ದೀರಾ? ಆ ರೂಮಲ್ಲಿ ಕೂತ್ಕೊಂಡು, ಆ ಚೇಂಬರಲ್ಲಿ ಕೂತ್ಕೊಂಡು, ಅಲ್ಲಿ AC ಹಾಕ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಪಲ್ಲಂಗ ಆಡ್ತಾ ಇದ್ದೀರಲ್ರಿ. ನಾಚಿಕೆ ಮನ ಮರ್ಯಾದೆ ಇಲ್ವೇನ್ರಿ ನಿಮಗೆ ರಾಮಚಂದ್ರ ಅವರ? ಇನ್ನು ಏನೇನಿದೆಯೋ ನಿಮ್ಮ ಮುತ್ತದಲ್ಲಿ ಗೊತ್ತಿಲ್ಲ, ಇನ್ನು ಏನೇನು ಆವುಗಳು ಇಟ್ಕೊಂಡಿದ್ದೀರೋ ನೋಡಬೇಕು ಮುಂದಿನ ದಿನಗಳಲ್ಲಿ. ಹೆಸರಲ್ಲಿ ಏನಿದೆಯಲ್ಲ ರಾಮಚಂದ್ರ ಅಂತ, ದಯವಿಟ್ಟು ಅದನ್ನು ತೆಗೆದಾಕಿ. ಈ ದೇಶದಲ್ಲಿ ರಾಮಚಂದ್ರ ಅನ್ನೋ ಹೆಸರಿಗೆ ಒಂದು ಪುರುಷೋತ್ತಮ ಅನ್ನೋ ಬಿರುದಿದೆ. ಅದಕ್ಕೆ ನೀವು ಲಾಯಕ್ಕಿಲ್ಲ, ನೀವು ಲಾಯಕ್ಕಿಲ್ಲ. ಹೌದು, ನೀವು ಆ ರಾಮಚಂದ್ರ ರಾವ್, ಆ ರಾಮಚಂದ್ರ ಅನ್ನೋದನ್ನ ತೆಗೆದಾಕ್ಬಿಟ್ಟು ಕಾಮಚಂದ್ರ ರಾವ್ ಅಂತ ಇಟ್ಕೊಳ್ಳಿ, ಚೆನ್ನಾಗಿದೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿನ್ನೆಯಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋ ಒಂದು ವಿಚಾರ, DGP ರಾಮಚಂದ್ರ ರಾವ್ ಅವರ ಒಂದು ವಿಚಾರ. ಈ DGP ರಾಮಚಂದ್ರ ರಾವ್ ಅವರಿದ್ದಾರಲ್ವ, ಅವರು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೃತ್ಯನ ಮಾಡಿದ್ದಾರೆ. ಅವರ ಬಗ್ಗೆ ಒಂದು ರಾಸಲೀಲೆಯ ಒಂದು ವಿಡಿಯೋ ಜಾಲತಾಣಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಿದೆ ಮತ್ತು ಇದು ವಿವಾದ ಕೂಡ ಆಗಿದೆ. ಸರ್ಕಾರನೂ ಕೂಡ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳ್ತಿದೆ. ನೋಡಿ, ಈ ರಾಮಚಂದ್ರ ರಾವ್ ಇದ್ದಾರಲ್ವ, ಇವರು ಪೊಲೀಸ್ ಇಲಾಖೆಯಲ್ಲಿ, ಗೃಹ ಇಲಾಖೆಯಲ್ಲಿ ತುಂಬ ದೊಡ್ಡ ಅಧಿಕಾರನ ಇಟ್ಕೊಂಡು ಕೂತಿರೋ ಒಬ್ಬ ಅಧಿಕಾರಿ. DGP ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಈ ಹುದ್ದೆನಲ್ಲಿ ಇರ್ತಕ್ಕಂಥ ಈ ಮನುಷ್ಯ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸನ ಮಾಡಿದ್ದಾರೆ. ನೋಡಿ, ದೊಡ್ಡ ದೊಡ್ಡ ಜಾಗಗಳಲ್ಲಿ ಕೂತಿರೋ ದೊಡ್ಡ ಮನುಷ್ಯರ ಹತ್ರ ಅಸಹಾಯಕರು, ಅಬಲೆಯರು, ನೊಂದವರು ಯಾವ್ಯಾವುದೋ ಕಾರಣಕ್ಕಿರುತ್ತೆ, ಏನೇನೋ ವಿಚಾರಗಳಿಗೆ ಹೋಗ್ತಾರೆ. ಕೌಟುಂಬಿಕ ಕಲಹ ಇರ್ಬೋದು, ಆರ್ಥಿಕ ವ್ಯವಹಾರದಲ್ಲಾಗಿರೋ ನಷ್ಟಗಳಲ್ಲಿ ಕಷ್ಟಗಳನ್ನ ತೋಡ್ಕೊಳ್ಳೋದಕ್ಕಿರ್ಬೋದು, ಆಸ್ತಿ ವಿವಾದಗಳು, ಏನೇನೋ ವಿಚಾರಗಳನ್ನ ಇಟ್ಕೊಂಡು ಇಂಥ ದೊಡ್ಡ ದೊಡ್ಡ ಜನರ ಹತ್ರ ಹೋಗ್ತಾರೆ. ಅದು ಹೆಂಗಸರು ಹೋಗ್ತಾರೆ, ಗಂಡಸರು ಹೋಗ್ತಾರೆ. ಅದು ಹೆಂಗಸರಿಗೆ ಎಷ್ಟರ ಮಟ್ಟಿಗೆ ನ್ಯಾಯ ಸಿಕ್ಕುತ್ತೋ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಒಂದು ಹೆಣ್ಣು ಮಗಳ ವಿಚಾರದಲ್ಲಿ ಆಗಿರೋ ಒಂದು ಘಟನೆ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡೋಣ ಇವತ್ತು. ನೋಡಿ, ತಾವು ತುಂಬ ಕಷ್ಟದಲ್ಲಿದ್ದೀವಿ, ಅಸಹಾಯಕರಾಗಿದ್ದೀವಿ, ನಮಗೆ ನ್ಯಾಯ ಕೊಡಿಸಿ ಅಂತ ಈ ರೀತಿಯ ದೊಡ್ಡ ದೊಡ್ಡ ಸ್ಥಾನಗಳನ್ನು ಇಟ್ಕೊಂಡು ಏನು ಕೂತಿರ್ತಾರೆ ದೊಡ್ಡ ಮನುಷ್ಯರು ಅಂತ ಅನ್ಕೊಂಡಿವ್ರು, ಮುಖವಾಡ ಹಾಕೊಂಡಿವ್ರು. ಈಗ ದೊಡ್ಡ ಮನುಷ್ಯರಲ್ಲ ಇವರು, ಇವ್ರಿಗೆ ಅದು ಅಂತ ಯಾವ ಯೋಗ್ಯತೆಯೂ ಇಲ್ಲ ಇವ್ರುಗಳಿಗೆ. ಇಂಥ ಜನರ ಹತ್ರ ಹೋದಾಗ ನೋಡಿ, ಬಹುಶಃ ಈಗೇನೋ ಒಂದು ವಿಡಿಯೋ ಬರ್ತಿದೆಯಲ್ವ, ಆ ಹೆಣ್ಮಗಳ ಜೊತೆ ಅಸಭ್ಯವಾಗಿ ನಡ್ಕೊಂಡಿರೋ ಒಂದು ವಿಡಿಯೋ ಏನು ಬರ್ತಿದೆ ಈ DGP ರಾಮಚಂದ್ರ ರಾವ್ ಅವರ ಜೊತೆಯಲ್ಲಿ, ನನಗನ್ಸುತ್ತೆ ಮೇಲ್ನೋಟಕ್ಕೆ ಆ ಹೆಣ್ಮಗಳು ಕೂಡ ಯಾವುದೋ ಒಂದು ಕಷ್ಟನ ಹೇಳ್ಕೊಂಡು ಇದಕ್ಕೊಂದು ಪರಿಹಾರ ಕೊಡಿ ಅಂತ ಬಹುಶಃ ಆ ಹೆಣ್ಮಗಳು ಇವ್ರ ಹತ್ರ ಹೋಗಿದ್ರು ಅಂತ ಕಾಣಿಸುತ್ತೆ. ಏನಕ್ಕೆ ಅಂದರೆ ಇವರು ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಒಂದು
ಪೊಸಿಷನಲ್ಲಿ ಕೂತಿರೋ ಮನುಷ್ಯ ನನಗೆ ನ್ಯಾಯ ಸಿಗ್ಬೋದು ಅನ್ನೋ ಕಾರಣಕ್ಕೆ ಬಹುಶಃ ಹೆಣ್ಮಕ್ಳು ಹೋಗಿರ್ತಾಳೆ ಅಂತ ಅಂದ್ಕೊಳ್ಳೋಣ. ಆದರೆ ನೋಡಿ, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರೋ ವ್ಯಕ್ತಿ ಯಾರಾದರೂ ಕಷ್ಟ ಹೇಳ್ಕೊಂಡು ಹೋದಾಗ ಏನು ಮಾಡ್ಬೋದು ಜಾಸ್ತಿ ಅಂದರೆ, ಈಗ ಯಾರಾದ್ರು ನನ್ನ ಹತ್ರನೋ ಅಥವಾ ನಿಮ್ಮ ಹತ್ರನೋ ನಮ್ಮ ಕೈಲಾಗುವಂಥದ್ದು ಕೆಲಸ ಒಂದು ಇದು ನಿಮ್ಮ ಕೈನಲ್ಲಿ ಆಗುತ್ತೆ ಮಾಡಿಕೊಡಿ ಅಂದರೆ ನಾವು ಏನು ಮಾಡ್ಬೋದು? ಒಂದು ನಮ್ಮ ಕೈನಲ್ಲಿ ಏನಾಗುತ್ತೋ ಅಥವಾ ಅದನ್ನು ಮೀರಿ ಒಂದಷ್ಟು ಶಕ್ತಿ ಇದ್ದರೆ ಸಹಾಯ ಮಾಡ್ಬೋದಲ್ವ. ಅದನ್ನು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಅವರ ಕಷ್ಟನ, ಅವರ ಅಸಹಾಯಕತೆನ ತನ್ನ ಬಂಡವಾಳ ಮಾಡಿಕೊಂಡು ಈ ರೀತಿಯಾಗಿ ಹೆಣ್ಮಕ್ಳನ್ನ ಬಳಸ್ಕೊತಾರೆ ಅಂದರೆ ಇವರ ಮಾನಸಿಕತೆಗೆ ಏನಂತ ಹೇಳೋಣ ಹೇಳಿ? ಅದು ನೋಡಿ, ಇವರು ಮಾಡಿರೋದು ಆ ವಿಡಿಯೋಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲಿ? ಇವರ ಚೇಂಬರಲ್ಲಿ, ಇವ್ರದ್ದೇನು ಒಂದು ಸರ್ಕಾರಿ ಚೇಂಬರ್ ಅಂತ ಇದೆಯಲ್ವ, ಆ ಚೇಂಬರಲ್ಲಿ ಇವರು ಇದೆಲ್ಲ ಮಾಡಿ ಈ ವಿಡಿಯೋಗಳನ್ನ ಮಾಡೋರು. ನನಗೆ ಗೊತ್ತಿಲ್ಲ ಈ ವಿಡಿಯೋಗಳು ಯಾರು ಮಾಡಿದ್ರು, ಏನಕ್ಕೆ ಮಾಡಿದ್ರು, ಅಥವಾ ರಾಮಚಂದ್ರ ರಾವ್ ಅವರೇ ಈ ವಿಡಿಯೋನ ಮಾಡಿದ್ರಾ, ಅವ್ರ ಕಡೆಯಿಂದ ಮಾಡಿಸಿದ್ರಾ, ಅಥವಾ ಆ ಹೆಣ್ಮಗಳನ್ನೇ ವಿಡಿಯೋನ ಮಾಡಿಸ್ಕೊಂಡ್ಲ, ಗೊತ್ತಿಲ್ಲ. ಇದನ್ನು ಸ್ಪಷ್ಟತೆ ಬರಬೇಕು. ಯಾರು ವಿಡಿಯೋ ಮಾಡಿದ್ರು, ಏನಕ್ಕೋಸ್ಕರ ಮಾಡಿದ್ರು, ಅಥವಾ ಆ ಹೆಣ್ಮಗಳು ಇವ್ರನ್ನೇನಾದ್ರು ಬ್ಲಾಕ್ ಮೇಲ್ ಮಾಡೋದಕ್ಕೆ ವಿಡಿಯೋ ಮಾಡ್ಕೊಂಡ್ಲ, ಅಥವಾ ಈ ದೊಡ್ಡ ಮನುಷ್ಯ ಏನಿದಾರಲ್ವ ಈಗ DGP ರಾಮಚಂದ್ರ ರಾವ್ ಇವರೇನಾದರೂ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡು ಆ ಹೆಣ್ಣುಮಗಳನ್ನ ಏನಾದರೂ ತನಗಿಷ್ಟ ಬಂದಂಗೆ ಬಳಸ್ಕೊಳ್ಳೋದಕ್ಕೆ ಏನಾದರೂ ಬಳಸ್ಕೊಂಡ್ರ? ಖಂಡಿತ ಯಾವುದೂ ಗೊತ್ತಿಲ್ಲ. ಇವಕ್ಕೆಲ್ಲನೂ ಕೂಡ ಕ್ವಶನ್ ಮಾರ್ಕೆ ಇವತ್ತು ಉತ್ತರ ಸಿಗಬೇಕಾಗಿದೆ. ಆದರೆ DGP ಅವ್ರು ಏನು ಹೇಳ್ತಿದ್ದಾರೆ ಇವತ್ತು, ಇದು 6-7 ವರ್ಷಗಳ ಹಿಂದೆ ಆಗಿದ್ದು. DGP ಸಾಹೇಬ್ರೆ, 6-7 ವರ್ಷಗಳ ಹಿಂದೆ ಹಂಗಾದರೆ ನೀವು ಪೊಲೀಸ್ ಇಲಾಖೆಯಲ್ಲಿ ಇರಲಿಲ್ವಾ? ನೀವು ಈ ಕೆಲಸ ಮಾಡ್ತಿದ್ರಾ? ಉತ್ತರ ಕೊಡಿ ಜನರಿಗೆ. ಮತ್ತು ನೀವು ಹೇಳ್ತೀರಾ ಷಡ್ಯಂತ್ರ, ಮತ್ತು ಅದು AI ವಿಡಿಯೋ ಮಾಡಿದ್ದಾರೆ ನನ್ನ ಮೇಲೆ ಷಡ್ಯಂತ್ರ. ನಿಮ್ಮ ಮೇಲೆ ಷಡ್ಯಂತ್ರ ಅನ್ನೋದು ಯಾರು ಷಡ್ಯಂತ್ರ ಮಾಡಿದ್ರು ಆ ಹೆಸರನ್ನಾದರೂ ಹೇಳಿ. ದಯಮಾಡಿ ನೋಡಿ, ನೀವೆಲ್ಲ ದೊಡ್ಡ ದೊಡ್ಡ ಜಾಗಗಳಲ್ಲಿ ಕೂತಿದ್ದೀರಿ. ಇಂಥ ವಿಚಾರಗಳು, ಇಂಥ ಆರೋಪಗಳು ನಿಮ್ಮ ಮೇಲೆ ಬಂದಾಗ ನೀವು ತುಂಬ ಸಭ್ಯರ ಥರ ಮೀಡಿಯಾ ಮುಂದೆ ಬಂದು ಇದು AI ವಿಡಿಯೋ ಷಡ್ಯಂತ್ರ ಆಗಿದೆ ಅಂತ ನೀವು ಅಷ್ಟೇ, ರಾಜಕಾರಣಿಗಳು ಅಷ್ಟೇ, ದೊಡ್ಡ ದೊಡ್ಡ ಶ್ರೀಮಂತರುಗಳು ಏನಿದ್ದೀರಿ, ನೀವುಗಳೆಲ್ಲ ಮಾಡೋದು ಇಂಥದೇ ಒಂದು ಆರೋಪನ. ನೀವು ಮಾಡೋದೆಲ್ಲ ಇಂಥದೇ ಆರೋಪ ಮಾಡೋದು ನೀವು. ಷಡ್ಯಂತ್ರ ಯಾರ್ರೀ ಷಡ್ಯಂತ್ರ ಮಾಡಿದ್ದಾರೆ ಅವ್ರ ಹೆಸರಾದರೂ ಹೇಳಿ. ಅಟ್ಲೀಸ್ಟು ಈಗೇನು ನಿಮ್ಮದು ಕೇಸನ್ನು ತನಿಖೆ ಮಾಡೋಕ್ಕೆ ಶುರು ಮಾಡಿದಾರಲ್ಲ, ಈಗ ಆ ತನಿಖೆ ಮಾಡೋ ಅಧಿಕಾರಿಗಳು ನಿಮ್ಮ ಮೇಲೆ ಷಡ್ಯಂತ್ರ ಮಾಡಿದವ್ರನ್ನೂ ಒಂದು ವಿಚಾರಣೆ ಮಾಡಬೇಕಲ್ವ? ನೀವು ಹೇಳ್ಬೇಕಲ್ವಾ ಸಾರ್ವಜನಿಕವಾಗಿ? ಯಾಕೆಂದರೆ ನೀವು ಸಾರ್ವಜನಿಕ ಜೀವನದಲ್ಲಿದ್ದೀರಿ, ನೀವು ಪೊಲೀಸ್ ಇಲಾಖೆಯಲ್ಲಿದ್ದೀರಿ, ದೊಡ್ಡ ಹುದ್ದೆ. ಏನೋ ನೀವು ಒಂದು ಪೊಲೀಸ್ ಇಲಾಖೆನೆಯ ಹಿಮಾಲಯ ಪರ್ವತ ಅಂತ ಇಟ್ಕೊಂಡ್ರೆ ಇನ್ನು ಒಂದೇ ಮೆಟ್ಲಿದೆ, ನೀವು ಶಿಖರದ ಮೇಲೆ ಹತ್ತೋದಕ್ಕೆ ಅಲ್ಲಿವರೆಗೂ ಹತ್ತು ಕೂತಿದ್ದೀರಿ ನೀವು. ಹೇಳಿ ರಾಮಚಂದ್ರ ರಾವ್ ಅವರೇ ಅಲ್ವಾ? ನೀವು ಉತ್ತರ ಕೊಡಬೇಕಲ್ವ ಜನರಿಗೆ? ದಯಮಾಡಿ ನೀವು ಉತ್ತರ ಕೊಡಿ. ಆ ಹೆಣ್ಮಗಳನ್ನ ಏನು ಉದ್ದೇಶಕ್ಕೋಸ್ಕರ ನೀವು ಬಳಸ್ಕೊಂಡ್ರಿ? ವಿಡಿಯೋ ಯಾರು ಮಾಡಿದ್ದು? ನೀವು ಮಾಡಿದ್ದ, ಆ ಹೆಣ್ಮಗಳು ಮಾಡಿದ್ದ? ಆ ಹೆಣ್ಮಗಳು ಮಾಡಿತ್ತು ಅನ್ನೋದಾದರೆ ಏತಕ್ಕೋಸ್ಕರ ಮಾಡಿದ್ಲು, ಅಥವಾ ನೀವು ಮಾಡಿದ್ದೀರಾ ಅನ್ನೋದಾದರೆ ಏನಕ್ಕೋಸ್ಕರ ಮಾಡಿಟ್ಕೊಂಡಿದ್ದೀರಿ? ನೀವೇನಾದರೂ ಆ ಹೆಣ್ಮಗಳನ್ನ ವಿಡಿಯೋ ತೋರಿಸಿ ನಿಮ್ಮ ಉದ್ದೇಶಗಳಿಗೆ ಬಳಸ್ಕೊಳ್ಳೋದಕ್ಕೆ ಮಾಡಿದ್ರ? ಹೇಳಿ. ಇಷ್ಟೇ ಅಲ್ಲ, ನಿಮ್ಮ ವಿಚಾರವಾಗಿ ಇನ್ನೂ ಇದೆ. ನಿಮ್ಮ ಮಗಳು ರನ್ಯಾ ರಾವ್ ಅದಲ್ವಾ? ನಿಮ್ಮ ಮಗಳದೇನೋ ಗೋಲ್ಡ್ ಸ್ಮಗ್ಲಿಂಗ್ಸ್ ಕೇಸಲ್ಲಿ ನಿಮ್ಮ ಮಗಳು ಇನ್ನೂ ಕೂಡ ಜೈಲಲ್ಲಿದ್ದಾಳೆ. ಪರಮೇಶ್ವರ್ ಸಾಹೇಬ್ರೆ, ನಿಮಗೆ ನೇರ ಪ್ರಶ್ನೆ ನಂದು ಇವತ್ತು. ಹೌದು, ನೀವು ಉತ್ತರ ಕೊಡಲೇಬೇಕಿದ್ದಕ್ಕೆ. ನೋಡಿ, ಇದೇ ರಾಮಚಂದ್ರ ರಾವ್ ಅವರ ಮಗಳು ಗೋಲ್ಡ್ ಸ್ಮಗ್ಲಿಂಗ್ಸ್ ಕೇಸಲ್ಲಿ ಟನ್ನುಗಳಗಟ್ಟಲೆ ಚಿನ್ನನ ದುಬೈಯಿಂದ ಸ್ಮಗ್ಲ್ ಮಾಡಿ ತೊಗೊಂಡು ಬಂದು ಇಲ್ಲ ಅದನ್ನು ಮಾರಾಟ ಮಾಡಿದ್ದಾರೆ. ನೀವು ಆ ಹೆಣ್ಮಗಳನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದೀರಿ. ಆ ವಿಚಾರದಲ್ಲಿ ಇವಾಗ ಏನು ಈ ಹೆಣ್ಣುಮಕ್ಕಳ ವಿಚಾರದಲ್ಲಿ ಒಂದು ವಿಡಿಯೋ ಇವತ್ತೇನು ಹರಿದಾಡ್ತಿದೆ. ಈ ರಾಮಚಂದ್ರ ರಾವ್ ಅವರು ಏನು ಆ ಕೇಸಲ್ಲಿದ್ದಾರಲ್ವಾ, ನೀವು ಅವರ ಮಗಳ ಕೇಸಲ್ಲಿ ರಾಮಚಂದ್ರ ರಾವ್ ಅವರ ಮೇಲೆ ನೀವು ಏನು ಕ್ರಮನ ತೊಗೊಂಡಿದ್ರಿ? ನೀವು ದಯವಿಟ್ಟು ಉತ್ತರ ಕೊಡಬೇಕು. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ, ರಾಮಚಂದ್ರ ರಾವ್ DGP ಏನಿದ್ದಾರೆ ಅವರ ಮತ್ತು ನಿಮ್ಮ ಸಂಬಂಧ ತುಂಬ ಚೆನ್ನಾಗಿದೆ ಅನ್ನೋದು ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ನೀವು ಆ ಕಾರಣಕ್ಕೋಸ್ಕರ ನಿಮ್ಮಿಬ್ಬರು ಸಂಬಂಧ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ನೀವು ಅವ್ರನ್ನೇನಾದರೂ ಅವ್ರ ಮಗಳು ಮಾಡಿರೋ ಕೇಸಲ್ಲಿ ಅವ್ರನ್ನ ರಕ್ಷಣೆ ಮಾಡಿದ್ರ? ನೀವು ಉತ್ತರ ಕೊಡಬೇಕು ಗೃಹ ಸಚಿವರು. ನೀವೆಲ್ಲದಕ್ಕೂ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ, ಆಮೇಲೆ ಹೇಳ್ತೀನಿ, ತನಿಖೆ ಮಾಡಿಸ್ತೀನಿ, ಇದೆಲ್ಲ ನಡೆಯಲ್ಲ. ನೀವು ಉತ್ತರ ಕೊಡಲೇಬೇಕೀಗ. ನೀವು ಇನ್ನೂ ಯಾಕೆ ರಾಮಚಂದ್ರ ರಾವ್ ಅವರನ್ನು ಸಸ್ಪೆಂಡ್ ಮಾಡಿಲ್ಲ ಹೇಳಿ? ನೀವು ಸಸ್ಪೆಂಡ್ ಮಾಡಬೇಕು ಈ ಕೂಡಲೇ. ಮತ್ತು ನೀವು ಈಗ ಯಾರನ್ನ ನೀವು ತನಿಖೆ ಮಾಡೋಕ್ಕೆ ಬಿಡ್ತಿದ್ದೀರಿ ಹೇಳ್ಬೇಕು. ನೀವು ಉತ್ತರ ಕೊಡ್ಬೇಕು ಜನರಿಗೆ. ಯಾಕೆಂದರೆ ರಾಮಚಂದ್ರ ರಾವ್ ಅವರು DGP ಇದ್ದಾರೆ, ಹೌದು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದ್ದಾರೆ. ಅವ್ರನ್ನ ಯಾರ್ದ ತನಿಖೆ ಮಾಡಿಸ್ತೀರಿ ನೀವು? ಅವ್ರು ಕೆಳಗಡೆ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳ ಜೊತೆನಲ್ಲಿ ನೀವು ತನಿಖೆ ಮಾಡೋದಾದರೆ ತನಿಖೆ ಆಗೋದಿಲ್ಲ ಅದು. ಹೌದು, ಒಬ್ಬ ಮೇಲಧಿಕಾರಿನ ಕೆಳಗಡೆ ಇರೋ ಅಧಿಕಾರಿಗಳು ತನಿಖೆ ಮಾಡೋಕ್ಕಾಗೋದಿಲ್ಲ. ಕಾನೂನಲ್ಲಿ ಅವಕಾಶ ಇರ್ಬೋದು, ಆದರೆ ನಿಮ್ಮ ಸರ್ಕಾರದಲ್ಲಿ ಸಾಧ್ಯನೇ ಇಲ್ಲ ಮಾಡೋದಕ್ಕೆ.
ಅದಕ್ಕೋಸ್ಕರ ಇದನ್ನು ಬೇರೆಯೇ ಇದಕ್ಕೊಂದು ಕಮಿಟಿ ಮಾಡಿ ಆ ಕಡೆಯಿಂದ ನೀವು ಇದನ್ನ ತನಿಖೆ ಮಾಡಿಸ್ಬೇಕು. ಹೌದು, ಸಮಾಜದಲ್ಲಿ ಇವತ್ತು ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ ಥರ ಆಗ್ಬಿಟ್ಟಿದೆ ನಿಮ್ಮ ಸರ್ಕಾರದಲ್ಲಿ. ಪೊಲೀಸ್ನವರೇ ಈ ಥರ ಹೆಣ್ಮಕ್ಳ ಜೊತೆಯಲ್ಲಿ ಅಸಭ್ಯವಾಗಿ ನಡ್ಕೊಂಡು ಅದನ್ನು ವೀಡಿಯೋಗಳು ಮಾಡ್ಕೋತಾರೆ ಅಂದರೆ ನಾಚಿಕೆ ಮನ ಮರ್ಯಾದೆ ಇಲ್ವಾ? ಹೇಳಿ ಪರಮೇಶ್ವರ್ ಸಾಹೇಬ್ರೆ, ನೀವು ಉತ್ತರ ಕೊಡಬೇಕು ನೀವು. ಯಾಕೆಂದರೆ ನಿಮ್ಮದೇ ಇಲಾಖೆಯಲ್ಲಿ ಆಗಿರೋ ಕೆಲಸ ಇದು. ಯಾರೋ ಸಣ್ಣ ಪುಟ್ಟ ಕೆಳಗಡೆ ಕೆಲಸ ಮಾಡೋ ಅಧಿಕಾರಿಗಳು ಮಾಡಿರೋದಲ್ಲ ಇದು. ಒಬ್ಬ ADGP ಲೆವೆಲಲ್ಲಿರೋ ಅಧಿಕಾರಿದು ಇವತ್ತು ಹರಿದಾಡ್ತಾ ಇದೆ ಅಂದರೆ ರಾಜ್ಯದ ಮಾನ ಮರ್ಯಾದೆ ಹೋಗ್ತಿದೆ ಕಣ್ರಿ, ರಾಜ್ಯದ ಮಾನ ಮರ್ಯಾದೆ ಹೋಗ್ತಿದೆ. ನೀವು ನ್ಯಾಯ ಕೊಡಿಸ್ಬೇಕಲ್ವ ಇದಕ್ಕೆ? ಅವರನ್ನು ನೀವು ರಜೆ ಮೇಲೆ ಕಳಿಸಿದ್ದೀರ 10 ದಿವಸ. ಯಾವ ಪುರುಷಾರ್ಥಕ್ಕೆ ಸ್ವಾಮಿ ರಜೆ ಮೇಲೆ? ಹೇಳಿ, ಯಾವ ಪುರುಷಾರ್ಥ ರಜೆ ಮೇಲೆ ಕಳಿಸಿದ್ದೀರಿ ನೀವು? ಯಾಕೆ ಅವ್ರು ನಿಮಗೆ ಬಂಧನ ಮಾಡಿಲ್ಲ? ರಾಮಚಂದ್ರ ರಾವ್ ಸಾಹೇಬ್ರೆ ನೋಡಿ, ನಿಮ್ಮಂಥವರು ನಿಜವಾಗ್ಲೂ ಕೂಡ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕೆ ಇದ್ದಂಗೆ. ಹೌದು, ನಿಮಗೆ ಯಾವುದೇ ಯೋಗ್ಯತೆ ಮತ್ತು ಅರ್ಹತೆ ಖಂಡಿತವಾಗ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ ಇಲ್ಲ. ಏನಕ್ಕೆ ಅಂದರೆ ಪೊಲೀಸ್ ಇಲಾಖೆ ಅನ್ನೋದು ಸಮಾಜದ ರಕ್ಷಣೆಗೆ ಇರತಕ್ಕಂಥ ಒಂದು ಶ್ರೇಷ್ಠವಾದ ಇಲಾಖೆ. ನಮಗೆಲ್ರಿಗೂ ಕೂಡ ಆ ಇಲಾಖೆ ಮೇಲೆ ನಮ್ಮದೇ ಆದ ಗೌರವಗಳನ್ನ ಇಟ್ಕೊಂಡಿದ್ದೀವಿ. ಆದರೆ ಎಲ್ಲೋ ಒಂದೊಂದು ನಿಮ್ಮಂಥ ಅಸಹ್ಯ ಜನಗಳಿಂದ ಇವತ್ತು ಆ ಇಲಾಖೆನ ಇಡೀ ಸಮಾಜ ಒಂದು ರೀತಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣಗಳು ಮಾಡ್ತಿದ್ದೀರಾ. ನೀವು ದಯವಿಟ್ಟು ನೀವೇ ಸ್ವಯಂಕೃತವಾಗಿ ರಾಜೀನಾಮೆನ ಕೊಡಿ. ಇದನ್ನು ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಇದರಲ್ಲಿ ನೀವೇ ನೇರವಾಗಿ ಪಾಲುಗಾರಿಕೆ ಇದೆ, ನಿಮ್ಮದೇ ಮುಖ ಬರ್ತಿದೆ. ಅದು ನೀವು ಮಾಡಿರೋದಿಲ್ಲ ಸ್ವಾಮಿ, ನಿಮ್ಮ ಚೇಂಬರಲ್ಲಿ ಮಾಡಿದ್ದೀರಾ ಕಣ್ರಿ, ಅದು ಯೂನಿಫಾರ್ಮಲ್ಲಿ. ರಾಮಚಂದ್ರ ರಾವ್ ಅವರೇ, ವೈಯಕ್ತಿಕವಾಗಿ ರಾಮಚಂದ್ರ ರಾವ್ ಅವರಿಗೆ ಯಾವುದೇ ಮರ್ಯಾದೆ ಇಲ್ಲ. ನಿಮ್ಮ ಮುಂದೆ ರಾಮಚಂದ್ರ ರಾವ್ IPS ಅಂತಿದೆಯಲ್ಲ, ಅದಕ್ಕೆ ಕಣ್ರಿ ಮರ್ಯಾದೆ ಇರೋದು. ಆದರೆ ಆ ಜಾಗದಲ್ಲಿ ಕೂತಿದ್ರಲ್ಲ ನೀವು, ಆ ರಾಮಚಂದ್ರ ರಾವ್ IPS DGP ಅಂತಿದೆಯಲ್ವಾ, ಆ ಚೇಂಬರ್ ಒಳಗಡೆ ಅದನ್ನು ಮಾಡಿದ್ದೀರಲ್ರಿ. ವೈಯಕ್ತಿಕವಾಗಿ ನೀವೇನಾದರೂ ಮಾಡ್ಕೊಂಡು ಹಾಳಾಗೋಗಿ, ನಮ್ದು ಏನೂ ಅಭ್ಯಂತರ ಇಲ್ಲ. ಆದರೆ ನಿಮಗೆ ಅಂತ ಒಂದು ಜಾಗ ಕೊಟ್ಟಿದ್ದೀವಿ ಕಣ್ರಿ ನಾವು, ನಮ್ಮ ದುಡ್ಡು ಕಣ್ರಿ ಅದು, ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ಕಣ್ರಿ ನಿಮ್ಗೆ ಚೇಂಬರ್ ಮಾಡಿಕೊಟ್ಟಿರೋದು. DGP ಅನ್ನೋ ಒಂದು ಬೋರ್ಡ್ ಹಾಕಿ ನಿಮ್ಗೊಂದು ಚೇಂಬರ್ ಕೊಟ್ಟು ಅದಕ್ಕೆ ನಿಮ್ಮನ್ನು ಕಾಯೋದಕ್ಕೆ 4-6 ಜನ ಪೊಲೀಸರನ್ನ ಇಟ್ಟು ಅಲ್ಲಿ ಕೂರಿಸಿರೋದು ನಮ್ಮ ದುಡ್ಡು ಕಣ್ರಿ. ಆದರೆ ನೀವೇನ್ರಿ ಮಾಡ್ತಾ ಇದ್ದೀರಾ? ಆ ರೂಮಲ್ಲಿ ಕೂತ್ಕೊಂಡು, ಆ ಚೇಂಬರಲ್ಲಿ ಕೂತ್ಕೊಂಡು, ಅಲ್ಲಿ AC ಹಾಕ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಪಲ್ಲಂಗ ಆಡ್ತಾ ಇದ್ದೀರಲ್ರಿ. ನಾಚಿಕೆ ಮನ ಮರ್ಯಾದೆ ಇಲ್ವೇನ್ರಿ ನಿಮಗೆ ರಾಮಚಂದ್ರ ರಾವ್ ಅವರೇ? ಹೇಳ್ರಿ. ತಿರ್ಗಾ ನೋಡಿದ್ರೆ DGP ಲೆವೆಲಲ್ಲಿ ಕೂತಿದ್ದೀರಿ ನೀವು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ನಿಮ್ಮ ಕೆಳಗಡೆ ಹೆಚ್ಚು ಕಮ್ಮಿ ಕರ್ನಾಟಕ ಬರುತ್ತೆ ಕಣ್ರಿ ನಿಮ್ಮ ಅಂಡರಲ್ಲಿ. ನಿಮ್ಮನ್ನು ಯಾರು ಮಾಡಲ್ ತೊಗೋಬೇಕ್ರಿ? ನಿಮ್ಮನ್ನು ಯಾರು ಲೋರ್ ಮಾಡಲ್ ಮಾಡ್ಕೊಳಕ್ಕಾಗತ್ತೇನ್ರಿ ಈಗ? ಹೇಳ್ರಿ DGP ಸಾಹೇಬ್ರೆ, ಹೇಳಿ, ಉತ್ತರ ಕೊಡಿ. ನೀವು ಸಮಾಜಕ್ಕೆ ಉತ್ತರ ಕೊಡಿ. ಜನ ಕೇಳ್ತಿದ್ದೀವಿ ನಾವು, ನಮಗೆ ಉತ್ತರ ಬೇಕು. ನಿಮ್ಮ ಅಸಹ್ಯ ರಾಸಲೀಲೆ ವಿಡಿಯೋಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಇಡೀ ಕರ್ನಾಟಕ ಇವತ್ತು ತಲೆ ತೆಗ್ಸಾಗ್ತಿದೆ ಕಣ್ರಿ, ತಲೆ ತೆಗ್ಸಾಕ್ ರೀತಿನಲ್ಲಿ ಆಗ್ತಿದೆ. ಇಡೀ ಭಾರತದಲ್ಲಿ ಕರ್ನಾಟಕ ಪೊಲೀಸ್ ಅಂದರೆ ಅದಕ್ಕೆ ಅದರದೇ ಆದ ಒಂದು ಹೆಸರು ಇದೆ ಕಣ್ರಿ, ಹೆಸರಿದೆ. ಆದರೆ ನಿಮ್ಮಂಥ ಕೊಳಕು ಹುಳುಗಳು ಇವತ್ತು ಇಲಾಖೆನಲ್ಲಿ ಸೇರಿಕೊಂಡು ಈ ರೀತಿಯ ಕೃತ್ಯಗಳನ್ನ ಮಾಡೋದ್ರ ಮುಖಾಂತರ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅಧಿಕಾರಿಗಳು ಕೂಡ ಇವತ್ತು ತಲೆ ಪಗ್ಸುವಂಥ ಪರಿಸ್ಥಿತಿನ ತಂದಿಕ್ತಾ ಇದ್ದೀರಲ್ರಿ. ರಾಮಚಂದ್ರ ರಾವ್ ಅವರೇ, ನಿಮ್ಮನ್ನು ನಿಜವಾಗ್ಲೂ ಹೇಳಬೇಕು ಅಂದರೆ, ನಿಮ್ಮ ಮಗಳು ರನ್ಯಾ ರಾವ್ ಇದ್ದಾಳಲ್ವಾ, ನಿಮ್ಮ ಮಗಳು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ತೆಗೆದುಕೊಂಡಾಗ್ಲೇ ನಿಮ್ಮನ್ನು ಇಲಾಖೆಯಿಂದ ಹೊರಗಾಕಬೇಕಾಗಿತ್ತು. ನೇರವಾಗಿ ನಿಮ್ಮನ್ನೇ ಹೊಣೆಗಾರಿಕೆ ಮಾಡಬೇಕಾಗಿತ್ತು. ಆದರೆ ಈ ಹೊಣೆಗೇಡಿ ಸರ್ಕಾರ ಇದೆಯಲ್ಲ, ಈ ಹೊಣೆಗೇಡಿ ಸರ್ಕಾರ ಕರ್ನಾಟಕದಲ್ಲಿ ಅದನ್ನು ಮಾಡಲಿಲ್ಲ. ಅದನ್ನು ಮಾಡದೇ ಇರೋ ಪ್ರತಿಫಲ ಇವತ್ತು ಇಡೀ ಕರ್ನಾಟಕ ತಲೆ ತೆಗೆಸುವಂಥ ಒಂದು ವಿಡಿಯೋನ ನಿಮ್ಮದೇ ವಿಡಿಯೋ ಬಂದಿದೆ ಇವತ್ತು. ಇನ್ನು ಏನೇನಿದೆಯೋ ನಿಮ್ಮ ಮುತ್ತದಲ್ಲಿ ಗೊತ್ತಿಲ್ಲ, ಇನ್ನು ಏನೇನು ಆವಾಗಲೂ ಇಟ್ಕೊಂಡಿದ್ದೀರೋ ನೋಡಬೇಕು ಮುಂದಿನ ದಿನಗಳಲ್ಲಿ. ರಾಮಚಂದ್ರ ರಾವ್ ಅವರೇ, ನೀವೊಂದು ದೊಡ್ಡ ಇಲಾಖೆಯಲ್ಲಿ ದೊಡ್ಡ ಅಧಿಕಾರಿಯಾಗಿದ್ದೀರಿ. ನಿಮ್ಮ ಕೆಳಗಡೆ ಸಾವಿರಾರು ಜನ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ನಾಳೆ ದಿವಸ ನೀವು ಯಾವ ಮುಖ ಇಟ್ಕೊಂಡು ನಿಮ್ಮ ಕೆಳಗಡೆ ಕೆಲಸ ಮಾಡೋ ಅಧಿಕಾರಿಗಳ ಮುಂದೆ ಹೋಗ್ತೀರಿ ನೀವು? ಆ ಅಧಿಕಾರಿಗಳು ನಿಮ್ಮನ್ನು ನೋಡಿದ್ರೆ ನಗ್ತಾರೆ ಕಣ್ರಿ, ಉಸಿ ಸಲ್ಯೂಟ್ ಮಾಡಲ್ಲ, ನಗ್ತಾರೆ ಕಣ್ರಿ, ನಗ್ತಾರೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನೀವು ರಾಜೀನಾಮೆ ಕೊಟ್ಬಿಡಿ. ನಿಮ್ದು ಏನು ಇರೋದು ಇನ್ನೇನು 3-4 ತಿಂಗಳು ಅಂತ ಹೇಳ್ತಿದ್ದಾರೆ, ಮೋಸ್ಟ್ಲಿ ಅಷ್ಟೇ ಇರಬೇಕು. ನೀವಿನ್ನೇನು ನಿವೃತ್ತಿ ಅಂಚಲ್ಲಿ ಬಂದುಬಿಟ್ಟಿದ್ದೀರಿ, ನಿವೃತ್ತಿ ಅಂಚಲ್ಲಿ ಬಂದಿದ್ದೀರಿ. ಪೊಲೀಸ್ ಅಂದರೆ ಒಂದು ಖದರ್ ಕಣ್ರಿ, ಒಂದು ಖದರ್ ಇರಬೇಕು. ಆದರೆ ನೀವೇನು ರೀ ಮಾಡ್ತಿದ್ದೀರಾ? ನೀವೇನು ರೀ ಮಾಡ್ತಿದ್ದೀರಾ?
ಹೆಣ್ಮಕ್ಳನ್ನ ಚೇಂಬರ್ ಕರ್ಕೊಂಡು ರಾಸಲೀಲೆ ಮಾಡ್ತಾ ಇದ್ದೀರಲ್ರಿ, ರಾಸಲೀಲೆ ಆಡ್ತಾ ಇದ್ದೀರಲ್ವ. ನಾಶಕ ಆಗಬೇಕು. ಇದು ನಿಜವಾಗ್ಲೂ ಇದು ವಿಡಿಯೋ ನಿಮ್ಮದೇ ಆಗಿ ಇದು ಖಚಿತ ಆದರೆ ನಾನು ನಿಮಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರಲ್ಲಿ ಏನಿದೆಯಲ್ಲ ರಾಮಚಂದ್ರ ಅಂತ, ದಯವಿಟ್ಟು ಅದನ್ನು ತೆಗೆದಾಕಿ. ಈ ದೇಶದಲ್ಲಿ ರಾಮಚಂದ್ರ ಅನ್ನೋ ಹೆಸರಿಗೆ ಒಂದು ಪುರುಷೋತ್ತಮ ಅನ್ನೋ ಬಿರುದಿದೆ. ಅದಕ್ಕೆ ನೀವು ಲಾಯಕ್ಕಿಲ್ಲ, ನೀವು ಲಾಯಕ್ಕಿಲ್ಲ. ಹೌದು, ನೀವು ಆ ರಾಮಚಂದ್ರ ಅನ್ನೋದನ್ನ ತೆಗೆದಾಕ್ಬಿಟ್ಟು ಕಾಮಚಂದ್ರ ರಾವ್ ಅಂತ ಇಟ್ಕೊಳ್ಳಿ, ಚೆನ್ನಾಗಿದೆ. ಮತ್ತು ರಾಮಚಂದ್ರ ರಾವ್ ಅವರೇ, ನೀವು ನಿನ್ನೆ ಹೋಮ್ ಮಿನಿಸ್ಟ್ರನ್ನ ಬೇರೆ ಭೇಟಿ ಮಾಡೋಕ್ಕೆ ಹೋಗಿದ್ದೀರಿ. ಹೋಮ್ ಮಿನಿಸ್ಟ್ರು ನಿಮ್ಮ ಭೇಟಿನ ನಿರಾಕರಿಸಿದ್ದಾರೆ. ಕಾರಣ ಏನು ಗೊತ್ತಾ? ಅವರು ಗೊತ್ತಾಗ್ಬಿಟ್ಟಿದೆ. ನಿಮ್ಮ ಮಗಳ ಕೇಸಲ್ಲಿ ನಿಮಗೆ ಸಪೋರ್ಟ್ ಮಾಡಿಬಿಟ್ಟು ಅವರು ದೊಡ್ಡ ಬೆಲೆನೇ ತತ್ತಿದ್ದಾರೆ. ಈಗೇನಾದರೂ ಈ ಕೇಸಲ್ಲಿ ಏನಾದರೂ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನು ನನ್ನ ಕತೆ ಅಷ್ಟೇ ಅಂತ ಗೊತ್ತಾಗಿದೆ ಅವರಿಗೆ. ಆ ಕಾರಣಕ್ಕೋಸ್ಕರ ನಿಮ್ಮನ್ನು ಭೇಟಿನೂ ಮಾಡಿಲ್ಲ. ಅಂದರೆ ಅರ್ಥ ಆಯ್ತಲ್ವಾ? ನೀವು ಇದರಲ್ಲಿ ಇದೀರಿ ಅನ್ನೋದು ಗೃಹ ಸಚಿವರಿಗೆ ಈಗಾಗಲೇ ಮನವರಿಕೆ ಆಗಿದೆ. ಆ ಕಾರಣಕ್ಕೋಸ್ಕರ ನಿಮಗೆ ಅವರು ಭೇಟಿ ನಿರಾಕರಿಸಿದ್ದಾರೆ ಅಲ್ವಾ. ಮತ್ತು ನನಗೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಮನವಿ ಏನಂದರೆ, ನೋಡಿ ದಯಮಾಡಿ ಪೊಲೀಸ್ ಇಲಾಖೆ ಅಂದರೆ 24/7 ಸಾಮಾನ್ಯ ಜನರ ಮಧ್ಯೆ ಕೆಲಸ ಮಾಡುವಂತಹ ಒಂದು ಇಲಾಖೆ. 24 hours ಸಾರ್ವಜನಿಕರನ್ನ ರಕ್ಷಣೆ ಮಾಡುವಂಥ ಒಂದು ಇಲಾಖೆ. ಯಾವುದೇ ತೊಂದರೆ ಸಾರ್ವಜನಿಕರಿಗಾದರೆ ಮೊದಲಿಗೆ ಬರೋದು ಪೊಲೀಸ್ ಠಾಣೆಗೆ. ಹೌದು, ಯಾಕೆಂದರೆ ಪೊಲೀಸ್ ಅಂದರೆ ಸಾಮಾನ್ಯ ಜನರಿಗೆ ಅಷ್ಟು ನಂಬಿಕೆ. ನೋಡಿ, ಮನೆಗೆ ಒಂದು ಹಾವು ಬಂದರೆ ಪೊಲೀಸ್ ಠಾಣೆಗೆ ಫೋನ್ ಮಾಡೋದು, ನಿಜವಾಗ್ಲೂ ಪೊಲೀಸ್ ಠಾಣೆಗೆ ಫೋನ್ ಮಾಡೋದು. ಹಾವೇನು ಪೊಲೀಸರು ಹಿಡಿತಾರ? ಖಂಡಿತ ಹಿಡಿಯಲ್ಲ ಅವರು. ಆದರೆ ಪೊಲೀಸವ್ರ ಮೇಲೆ ಒಂದು ನಂಬಿಕೆ ಏನಂದರೆ, ಫೋನ್ ಮಾಡಿದ ತಕ್ಷಣ ಪೊಲೀಸವ್ರು ಬರ್ತಾರೆ, ಒಂದು ಪರಿಹಾರ ಕೊಡ್ತಾರೆ ಅಂತ. ಇಷ್ಟು ನಂಬಿಕೆ ಸಾರ್ವಜನಿಕರಲ್ಲಿ, ಸಮಾಜದಲ್ಲಿ ಪೊಲೀಸ್ ಇಲಾಖೆ ಮೇಲಿದೆ. ಆದರೆ ಇಂಥ ಹುಳುಗಳು, ಈ ರಾಮಚಂದ್ರ ರಾವ್ ಅಂತ ಏನಿದಾರಲ್ವಾ, ಅವ್ರು ನಿಜವಾಗ್ಲೂ ಮಾಡಿದ್ದೇ ಆದರೆ ನಾನು ಹೇಳ್ತಿರೋದು, ಅವರು ಮಾಡಿರೋದೇ ಸತ್ಯ ಅನ್ನೋದಾದರೆ, ಇಂಥ ಒಂದು ಕೆಟ್ಟ ಹುಳುಗಳಿಂದ ಇವತ್ತು ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಿರೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ರೀ, ಬೀಟ್ ಮಾಡೋ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದು ಸಣ್ಣ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು ನೋಡಿದ್ರೆ ಅವ್ರ ಮನಸ್ಸಲ್ಲಿ ಏನು ಬರುತ್ತೆ ಹೇಳಿ? ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಿರೋ ಮಗು ನಿಜವಾಗ್ಲೂ ಏನಾದರೂ ಆ ವೀಡಿಯೋಸ್ ಏನು ಬರ್ತಿದೆಯಲ್ಲ ಇವಾಗ ಟಿ ವಿಗಳಲ್ಲಿ, ಆ ವಿಡಿಯೋಗಳನ್ನ ಆ ಮಕ್ಕಳೇನಾದರೂ ನೋಡಿದ್ರೆ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲು ಅವ್ರ ಮನೆ ಮುಂದೆ ಬೀಟ್ ಮಾಡ್ತಿರೋವಾಗ ಆ ಒಂದು ಸಣ್ಣ ಹೆಣ್ಣು ಮಗುಗೆ ಅದರ ಮನಸ್ಸಲ್ಲಿ ಏನು ಭಾವನೆ ಬರ್ಬೋದು? ಯೋಚನೆ ಮಾಡಬೇಕಾಗಿರೋ ವಿಚಾರ ಅಲ್ವಾ ಇದು? ಖಂಡಿತ. ಆ ಕಾರಣಕ್ಕೋಸ್ಕರ ನನ್ನ ಮನವಿ ಪೊಲೀಸ್ ಇಲಾಖೆಯಲ್ಲಿ, ದಯವಿಟ್ಟು ಈ ರೀತಿಯ ಕೃತ್ಯಗಳನ್ನ ಮಾಡಬೇಡಿ. ನಿಮ್ಮ ಮೇಲೆ ಸಮಾಜ ತುಂಬ ಗೌರವ ಇಟ್ಕೊಂಡಿದೆ, ದಯಮಾಡಿ ಆ ಗೌರವನ ಉಳಿಸ್ಕೊಳ್ಳಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಲೈಕ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.